ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಅಥವಾ ಮರುಪರಿಶೀಲನೆ ಶುರುವಾಗಿದೆ. ಎಲ್ಲೋಗಿ ಅಪ್ಲಿಕೇಶನ್ ಕೊಡಬೇಕು, ಯಾವಾಗಿಂದ ಡೇಟ್ ಶುರು, ಹಾಗೆ ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣದ್ರ ಬಗ್ಗೆ, ಅಂದರೆ ಹಣ ಜಮೆ ಆಗಿರೋದ್ರ ಬಗ್ಗೆ ಕೂಡ ಕೆಲವು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ಪೂರ್ತಿಯಾಗಿ ವಿಷಯ ತಿಳ್ಕೊಬೇಕಂದ್ರೆ ದಯವಿಟ್ಟು ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ನೋಡಿ. ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಬರಲ್ಲ, ಹಾಗಾಗಿ ಡೌಟ್ ಶುರುವಾಗುತ್ತೆ. ನಾನು ಪೂರ್ತಿಯಾಗಿ ಹೇಳಿರ್ತೀನಿ, ಅಂದರೂ ಕೂಡ ಕಮೆಂಟ್ ಮಾಡಿರ್ತೀರ. ಸೊ ಕ್ಲಿಯರ್ ಆಗಿ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋನ ನೋಡಿದ್ರೆ ನಿಮ್ಗೆ ಏನು ಡೌಟ್ಸ್ ಬರಲ್ಲ, ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಆಗುತ್ತೆ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಬಗ್ಗೆ ತಿಳಿಸ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದ್ಬಿಟ್ಟು. ಈಗ ಆಲ್ಮೋಸ್ಟ್ ಒಂದು 10% ಮಹಿಳೆಯರಿಗೆ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿನ್ನೆ ಕೂಡ ವಿಡಿಯೋ ಮಾಡಿದ್ದೆ. ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಹಣ ಬಂದಿದೆ ನಮಗೆ ಅಂತ, ಕೆಲವೊಬ್ರು ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಖಂಡಿತವಾಗ್ಲೂ ಬರುತ್ತೆ. ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ. ಯಾಕಂದರೆ ಈಗ DBTಗೆ ಪುಷ್ ಮಾಡಿರೋದ್ರಿಂದ ಕೆಲವೊಂದು ಸತಿ ಚೆಕ್ಕಿಂಗಿಗೆ ಅಂದ್ಬಿಟ್ಟು ಕೇವಲ ಸ್ವಲ್ಪ ಜನಕ್ಕೆ ಹಾಕಿ ಬಿಟ್ಟಿರ್ತಾರೆ. ಒಂದಿನ ಗ್ಯಾಪ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ DBT ಮುಖಾಂತರ ಪ್ರತಿದಿನ ಇಷ್ಟು ಲಕ್ಷ ಜನಕ್ಕೆ ಅಂತ ಹಾಕೊಂತ ಬರ್ತಾರೆ. ನಿಮಗೂ ಕೂಡ ಅದು ಗೊತ್ತಿರುತ್ತೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ, ಹಾಗೆ ಈ ಜಿಲ್ಲೆಗೆ ಬರುತ್ತೆ ಅಥವಾ ಇಂಥ ಜಿಲ್ಲೆಗೆ ಬರುತ್ತೆ, ಇಂಥ ಜಿಲ್ಲೆಗೆ ಲೇಟು ಅಂತ ಏನಿಲ್ಲ. ರ್ಯಾಂಡಮ್ ಆಗಿ DBT ಮುಖಾಂತರ ಹಾಕೋದ್ರಿಂದ ಇದೇ ಜಿಲ್ಲೆಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರ್ಯಾಂಡಮ್ ಆಗಿ ಕೆಲವೊಂದು ಜಿಲ್ಲೆ ಜನಕ್ಕೆ ಜಾಸ್ತಿ ಬಂದಿರುತ್ತೆ. ಅದು ಬಿಟ್ಟರೆ ಇಂಥ ಜಿಲ್ಲೆ ಅಂಥ ಜಿಲ್ಲೆ ಅಂತ ಏನೂ ಇಲ್ಲ. ಆ ಥರ ವಿಡಿಯೋಸ್ ನೋಡಿದ್ರು ಕೂಡ ನಂಬಕ್ಕೆ ಹೋಗ್ಬೇಡಿ. ತುಂಬ ಜನ ಮಾಡಿರೋದನ್ನ ನೋಡಿದ್ದೀನಿ. ಇವತ್ತು 20 ಜಿಲ್ಲೆಗೆ ಬರುತ್ತೆ, ನಾಳೆ ಈ ಒಂದು 10 ಜಿಲ್ಲೆಗೆ ಬರುತ್ತೆ ಅಂತ ವಿಡಿಯೋ ಮಾಡಿರ್ತಾರೆ. ಅದೆಲ್ಲ ನಿಜವಾಗ್ಲೂ ಸುಳ್ಳು. ರ್ಯಾಂಡಮ್ ಆಗಿ ಹಾಕೊಳ್ತಾ ಹೋಗ್ತಾರೆ DBT ಮುಖಾಂತರ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ. ಒಟ್ಟಿನಲ್ಲಿ ನಿಮಗೂ ಕೂಡ ಬಂದೇ ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ. ಹಣ ಬಿಡುಗಡೆ ಆಗಿರೋದಂತೂ ನಿಜ. DBT ಕರ್ನಾಟಕ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಅದರಲ್ಲಿ ಅಪ್ಡೇಟ್ ಬಂದಿರುತ್ತೆ. ಜುಲೈ 1ನೇ ತಾರೀಕಿಂದನೇ 31ನೇ ಕಂತಿನ ಹಣದ್ರ ಬಗ್ಗೆ ಅಪ್ಡೇಟ್ ಬಂದಿತ್ತು. ಬಟ್ ಇವಾಗ DBTಗೆ ಪುಷ್ ಆಗಿದೆ ಅಂತ ಕೂಡ ಅದರಲ್ಲಿ ಬಂದಿದೆ. ನೀವು ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಯಾವತ್ತು ಬಂದರೆ ಈ ಹಿಂದಿನ ಕಂತಿನ ಹಣಗಳಲ್ಲೂ ಕೂಡ ಅಷ್ಟೇ, ಯಾವ ಕಂತಿನ ಹಣ ಯಾವತ್ತು ನಿಮ್ಮ ಅಕೌಂಟಿಗೆ ಬಂದಿದೆ ಪ್ರತಿಯೊಂದನ್ನು ಕೂಡ ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಏನಾದ್ರು ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ DBT ಕರ್ನಾಟಕ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಇರುತ್ತೆ. ಅದರಲ್ಲಿ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಹಾಕಿದ್ರೆ OTP ಬರುತ್ತೆ. OTP ಹಾಕಿ ಪಿನ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಆ ಆ್ಯಪ್ನ ಓಪನ್ ಮಾಡಿಕೊಂಡು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೂಡ ನೀವು ಈ ಯೋಜನೆಗಳ ಬಗ್ಗೆ ಅಪ್ಡೇಟ್ನ ತಿಳ್ಕೊಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಬರೋಣ. ತುಂಬ ಜನ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಬಿಟ್ಟಿದ್ದಾರಂತೆ ಅಂತ. ಈಗ ಹೇಗೆ ಗೃಹಜ್ಯೋತಿ ಆಗಿರ್ಬೋದು, SIR ಮರುಪರಿಶೀಲನೆ ಆಗ್ತಿದೆ, ಅದೇ ಥರ ಗೃಹಲಕ್ಷ್ಮಿ ಯೋಜನೆ ಕೂಡ ಅರ್ಜಿ ಬಿಟ್ಟಿದ್ದಾರೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಒಂದು ಗೃಹಲಕ್ಷ್ಮಿ ಪರಿಷ್ಕರಣೆ, ಇವಾಗ ಹೇಗೆ ಗೃಹಜ್ಯೋತಿ ಯೋಜನೆ ಪರಿಶೀಲನೆ ಮಾಡ್ತಿದ್ದಾರೋ ಗೃಹಲಕ್ಷ್ಮಿ ಯೋಜನೆದು ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂದ್ಬಿಟ್ಟು ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಬಟ್ ಇನ್ನೂ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಯಾವಾಗಿಂದ ಅಪ್ಲಿಕೇಶನ್ ಹಾಕಬೇಕು, ಎಲ್ಲೋಗಿ ಹಾಕಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ಅಂತ. ಸುಮ್ಮನೆ ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ, ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರೆ. ಕರ್ನಾಟಕ 1, ಬೆಂಗಳೂರು 1 ಹೋಗಿ ಅರ್ಜಿ ಸಲ್ಲಿಸಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಅದೆಲ್ಲ ತೊಗೊಂಡೋಗಿ ಅಪ್ಲೈ ಮಾಡಿದ್ರೇ ಗೃಹಲಕ್ಷ್ಮಿ ಹಣ ಬರೋದು ಅಂತ. ಖಂಡಿತವಾಗ್ಲೂ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿರೋದು ನಿಜ. ಬಟ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ ಅಥವಾ ನೀವು ಇಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅಥವಾ ಅಧಿಕಾರಿಗಳೇ ಮನೆಗೆ ಬರ್ತಾರೆ ಅಂತ ಆಗಲಿ ಅಥವಾ ನಾವುಗಳೇ ಹೋಗಿ ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ದಯವಿಟ್ಟು
ಬೇರೆ ಯಾರ್ದೋ ವಿಡಿಯೋನ ನೋಡಿ ನಂಬೇಡಿ. ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ನಿಮಗುಗಳಿಗೂ ಕೂಡ ಗೊತ್ತಾಗುತ್ತೆ. ಸೊ ಯಾರು ಕರೆಕ್ಟಾಗಿ ವಿಡಿಯೋ ಮಾಡ್ತಾರೆ, ಯಾರು ನಿಜವಾದ ವಿಡಿಯೋ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ವೀಡಿಯೋಸ್ನ ನೋಡಿ ನಂಬಿ. ಪಾಪ ಸುಮ್ಮನೆ ಯಾರ್ದೋ ವಿಡಿಯೋ ಫೇಕಾಗಿ ಮಾಡಿರ್ತಾರೆ, ಅವ್ರ ವಿಡಿಯೋಗಳನ್ನೆಲ್ಲ ನೋಡಿ ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಸೆಂಟರ್ಸ್ಗಳಲ್ಲಿ ಅಥವಾ ಬೆಂಗಳೂರು ಒಂದು ಕರ್ನಾಟಕ ಒನ್ನಲ್ಲಿ ಕ್ಯೂಗಳಲ್ಲಿ ನಿಂತ್ಕೊಂಡು ಹೋಗಬೇಡಿ. ಇನ್ನೂ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಈಗ ಹಣ ಬಿಡುಗಡೆ ಆಗಿದೆ, 31ನೇ ಕಂತಿನ ಹಣ, ಆ ಹಣನೇ ಬರ್ತಾ ಇದೆ. ಬಟ್ ಈ ಪರಿಷ್ಕರಣೆ ಬಗ್ಗೆ ಮರುಪರಿಶೀಲನೆ ಅಧಿಕಾರಿಗಳೇ ಬರ್ತಾರೆ ಅಂತ ಆಗಿರ್ಬೋದು, ಅಥವಾ ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಂತನೋ ದಯವಿಟ್ಟು ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ತುಂಬ ಜನ ಹತ್ರ ವೀಡಿಯೋಸ್ ಮಾಡೋದನ್ನ ನಾನು ನೋಡಿದ್ದೀನಿ. ನೀವುಗಳು ಕೂಡ ನಂಗೆ ಕಮೆಂಟ್ ಮಾಡಿದ್ದೀರಾ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತೆ, ಹೌದಾ, ಎಲ್ಲೋಗಿ ಹಾಕಬೇಕು ಏನು ಅಂತ. ಖಂಡಿತ ಆ ಥರದ್ದೇನಾರ ಅಪ್ಲಿಕೇಶನ್ ಓಪನ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಥವಾ ಅಧಿಕಾರಿಗಳೇ ಮನೆಗೆ ಬರ್ತಾರೆ ಅಂತ ಎಲ್ಲ ಅಪ್ಡೇಟ್ ಅಫಿಷಿಯಲ್ ಆಗಿ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಬರೀ ಗೃಹಜ್ಯೋತಿ ಯೋಜನೆ ಮರುಪರಿಶೀಲನೆ ಆಗ್ತಿದೆ, ಬಿಟ್ಟರೆ SIR ಆಗ್ತಿದೆ. ಅದು ಬಿಟ್ಟು ಗೃಹಲಕ್ಷ್ಮಿ ಯೋಜನೆದು ಇನ್ನೂ ಶುರುವಾಗಿಲ್ಲ. ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿಲ್ಲ. ಸೊ ಹಾಗಾಗಿ ಯಾರು ಕೂಡ ನಂಬಕ್ಕೆ ಹೋಗಬೇಡಿ, ಎಲ್ಲೂ ಕೂಡ ಕೇಳಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ಇದನ್ನೇ ಹೌದು ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಸುಮ್ಮನೆ ದುಡ್ಡು ಇಸ್ಕೊಂಡು ಹಾಕಿಸ್ಕೊಳ್ಳೋರು ಕೂಡ ಇದ್ದಾರೆ. ಸುಮ್ಮನೆ ಹೋಗಿ ನೀವು ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ಟೈಮು ವೇಸ್ಟು, ದುಡ್ಡು ವೇಸ್ಟು. ಸೊ ಹಾಗಾಗಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನಿಮ್ಗೇನಾರು 31ನೇ ಕಂತಿನ ಹಣ ಬಂದಿದೆಯಾ, ನಿನ್ನೆ ಆಗಿರ್ಬೋದು ಇವತ್ತು ಬೆಳಗ್ಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಹಣ ಬಂದಿದೆ, ನಿಮಗೆ ಹಣ ಜಮೆ ಆಗಿದೆ ನಮ್ಮದು ಈ ಜಿಲ್ಲೆ ಅಂತ ಕಮೆಂಟ್ ಮಾಡಿದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ, ಹಾಗೆ ಕ್ಲಾರಿಟಿ ಸಿಗುತ್ತೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂದ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನನ್ನ ವೀಡಿಯೋಸಿಂದ ನಿಮಗೆ ಹೆಲ್ಪ್ ಆಗ್ತಿದೆ, ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡ್ತಾ ಇದ್ದರೆ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.